ಚಳ್ಳಕೆರೆ ತಾಲೂಕಿನ ಕಸಬಾ ಗ್ರಾಮದ ಗೊರ್ಲಕಟ್ಟೆಯ ಹತ್ತಿರ ರೈತರೊಬ್ಬರು ಮಳೆ ನಿರೀಕ್ಷೆಯಲ್ಲಿ ತಾನು ತನ್ನ ಹೊಲದಲ್ಲಿ ಬಿತ್ತಿದ ತೊಗರಿ ಅರೆಬರೆ ಹುಟ್ಟಿ ಒಣಗಿದ್ದರು. ಇಂದಲ್ಲ ನಾಳೆ ಮಳೆ ಬರಬಹುದು ಎಂತನ್ನ ಸ್ನೇಹಿತ ಜೊತೆ ಗೂಡಿ ಎಡೆ ಕುಂಟೆ ಹೊಡೆಯುತ್ತಿರುವುದು ಈ ವಾಡಿಕೆಗಿಂತ ಮುಂಗಾರು ಬರಲು ಕಾರಣವಾದರೆ ಕಾರಣವಿದೆ ಎಂದು ಹೇಳಿದೆ. ಪ್ರತಿ ವರ್ಷ ಈ ವೇಳೆಗೆ ತೊಗರಿ, ನೆಕಡೆಲೆ, ಹುರಳಿ, ಹಲಸಂದಿ, ಜೋಳ, ಸಜ್ಜೆ ನಳಿ ನಳಿಸುತ್ತಿತ್ತು. ಆದರೆ ಈಗ ಕೆಲವು ಕಡೆ ಬಿತ್ತನೆ ಆಗಿಲ್ಲ. ನಾವು ಆ ಮಳೆ ರಾಯನನ್ನು ನಂಬಿ ಬತ್ತಿದ್ದೇವೆ. ನಮಗೆ ಈ ಬೇಸಾಯ ಬಿಟ್ಟರೆ ಬೇರೆ ಕೆಲಸ ಬರುವುದಿಲ್ಲ. ಸರ್ಕಾರ ಈ ಕಡೆ ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡಲಿ ಎಂದು ರೈತ ಈಶ್ವರ್ ವಾಹಿನಿ ಆ ದೇವರು ಕರು ತೋರಿಸುತ್ತಾನೆ ಎಂದರು. ಚಳ್ಳಕೆರೆ ತಾಲೂಕಿನ ಕಸಬಾ ಗ್ರಾಮದ ಗೊರ್ಲಕಟ್ಟೆಯ ಹತ್ತಿರ ರೈತರೊಬ್ಬರು ಮಳೆ ನಿರೀಕ್ಷೆಯಲ್ಲಿ ತಾನು ತನ್ನ ಹೊಲದಲ್ಲಿ ಬಿತ್ತಿದ ತೊಗರಿ ಅರೆಬರೆ ಹುಟ್ಟಿ ಒಣಗಿದ್ದರು. ಇಂದಲ್ಲ ಬರಬಹುದು ಸ್ನೇಹಿತ ಜೊತೆ ಮನ ಕುಲುಕವಂತಿತ್ತು. ಈ ವಾಡಿಕೆಗಿಂತ ಮುಂಗಾರು ಬರದಿರುವುದು ಕಾರಣವಾದರೆ ಎಲ್ ನಿನೋ ಎಫೆಕ್ಟನ ಕಾರಣವೂ ಇದೆ ಎಂದು IMD ಇಲಾಖೆ ಹೇಳಿದೆ. ಪ್ರತಿ ವರ್ಷ ಈ ವೇಳೆಗೆ ತೊಗರಿ, ನೆಕಡೆಲೆ, ಹುರಳಿ, ಹಲಸಂದಿ, ಜೋಳ, ಸಜ್ಜೆ ನಳಿ ನಳಿಸುತ್ತಿತ್ತು. ಆದರೆ ಈಗ ಕೆಲವು ಕಡೆ ಬಿತ್ತನೆ ಆಗಿಲ್ಲ. ನಾವು ಆ ಮಳೆ ರಾಯನನ್ನು ನಂಬಿ ಬತ್ತಿದ್ದೇವೆ. ನಮಗೆ ಈ ಬೇಸಾಯ ಬಿಟ್ಟರೆ ಬೇರೆ ಕೆಲಸ ಬರುವುದಿಲ್ಲ. ಸರ್ಕಾರ ಈ ಕಡೆ ಗಮನ ಹರಿಸಿ ರೈತರಿಗೆ ಅನುಕೂಲ ಮಾಡಲಿ ಎಂದು ರೈತ ಈಶ್ವರ್ ವಾಹಿನಿಯೊಂದಿಗೆ ಆಳಲು ತೋಡಿಕೊಂಡು ನಮಗೆ ಆ ದೇವರು ಕರು ತೋರಿಸುತ್ತಾನೆ ಎಂದರು. ಚಳ್ಳಕೆರೆ ತಾಲೂಕಿನ ಕಸಬಾ ಗ್ರಾಮದ